ಕೆಲವೇ ಕ್ಷಣಗಳಲ್ಲಿ ಆರ್ಎಸ್ಎಸ್ ಪಥ ಸಂಚಲನ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಚಿತ್ತಾಪುರ ಕೇಸರಿಮಯ ಆಗಿದೆ. ಈ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ಅಂತ ಹೇಳಿದಾಗ ಎಷ್ಟರ ಮಟ್ಟಿಗೆ ಚರ್ಚೆ ಆಯಿತು, ವಿರೋಧ ವ್ಯಕ್ತವಾಯಿತು, ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಫೈನಲಿ ಕೋರ್ಟ್ಗೆ ಹೋಯಿತು ಈ ವಿಚಾರ. ಇವತ್ತು ಡೇಟ್ ಕೊಟ್ಟಿದೆ ಕೋರ್ಟ್, ಒಂದಿಷ್ಟು ಕಂಡೀಷನ್ಸ್ ಅಪ್ಲೈ. ಸೊ ಈ ನಿಟ್ಟಿನಲ್ಲಿ ಈಗ ಚಿತ್ತಾಪುರ ಹೆಂಗೆ ರೆಡಿ ಆಗಿದೆ ಅಂತ ಅಂದರೆ, ಎಲ್ಲಿ ನೋಡಿದ್ರೂ ಕೂಡ ಕೇಸರಿ ಧ್ವಜಗಳು ಹಾರಾಡ್ತಾ ಇದ್ದಾವೆ. ಪರೇಡ್ನಲ್ಲಿ 300 ಗಣವೇಷಧಾರಿಗಳು ಮಾತ್ರ ಭಾಗಿಯಾಗಿರೋದು. 50 ಜನ ಬ್ಯಾಂಡ್ ಸದಸ್ಯರು ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. ಆದರೆ ಟೋಟಲ್ ಆಗಿ 350 ಜನ. ಕೋರ್ಟ್ ವಿಧಿಸಿರುವ ಷರತ್ತುಗಳನ್ನು ಪಾಲಿಸಿ ಪಥಸಂಚಲನ ಮಾಡಬೇಕು. ಗಣವೇಷದಲ್ಲಿ ಲಾಠಿ ಹಿಡಿದು ಸಂಚಾಲಕರು ಆಗಮಿಸ್ತಾ ಇದ್ದಾರೆ. ಈಗ ಗಣವೇಷಧಾರಿಗಳನ್ನು ಮುಖ್ಯ ದ್ವಾರದಲ್ಲೇ ತಡೆದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರ ಬಳಿ ಏನಾದರೂ ಬೇರೆ ವಸ್ತುಗಳಿದಾವ, ಏನು ಕತೆ, ಇದೆಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಯುತ್ತೆ. ಏಕೆ ಅಂತ ಹೇಳಿದರೆ ಇವತ್ತು ಸೂಕ್ಷ್ಮವಾದಂಥ ವಿಚಾರ. ಜೊತೆಗೆ ಬೇರೆ ಸಂಘಟನೆಗಳು ಕೂಡ ಅಲ್ಲಿ ಅಡ್ಡ ಹಾಕುವಂಥ ಸಾಧ್ಯತೆ ಇದೆ. ಸ್ವಲ್ಪ ಈ ಗಲಭೆ, ಅಹಿತಕರ ಘಟನೆಗಳು ಅದೆಲ್ಲ ನಡೆಯುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿನೇ ಬಹಳಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಚಿತ್ತಾಪುರದಲ್ಲಿ ಈಗಾಗಲೇ ಕಲ್ಪಿಸಿಕೊಡಲಾಗಿದೆ. ಇನ್ನು ಈಗ ಮುಖ್ಯ ದ್ವಾರದಲ್ಲೇ ಗಣವೇಷಧಾರಿಗಳನ್ನು ತಡೆದು ಪರಿಶೀಲಿಸಿದ ಬಳಿಕ ಒಳಗಡೆ ಬಿಡ್ತಾ ಇದ್ದಾರೆ ಪೊಲೀಸ್ನವರು ಅವರನ್ನು. ಜೊತೆಗೆ ಈಗಾಗಲೇ ಲಾಠಿ ಹಿಡ್ಕೊಂಡು ಅಲ್ಲಿ ಬರ್ತಾ ಇರೋದು ಗಣವೇಷಧಾರಿಗಳು. ಇನ್ನು ಚಿತ್ತಾಪುರದಲ್ಲಿ RSS ಪಥಸಂಚಲನ ಹಿನ್ನೆಲೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ಪ್ರವೇಶಕ್ಕೆ ನಿರ್ಬಂಧ. ಮಣಿಕಂಠ ರಾಠೋಡ್ಗೆ ನಿರ್ಬಂಧ ಹೇರಿ ಆದೇಶವನ್ನು ಹೊರಡಿಸಲಾಗಿದೆ. ಚಿತ್ತಾಪುರ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಆದೇಶವನ್ನು ಹೊರಡಿಸಿರೋದು. ಪ್ರಚೋದನಾಕಾರಿ ಭಾಷಣ ಹಿನ್ನೆಲೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಚಿತ್ತಾಪುರದಲ್ಲಿ RSS ಪಥ ಸಂಚಲನ ಹಿನ್ನೆಲೆ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಅದಕ್ಕೆ ಕಾರಣಗಳನ್ನು ಕೂಡ ಪೊಲೀಸ್ನವರು ಕೊಡ್ತಾರೆ. ಏನು ಕಾರಣ? ಮಣಿಕಂಠ ರಾಠೋಡ್ಗೆ ನಿರ್ಬಂಧವನ್ನು ಹೇರಲಾಗಿದೆ. ಈಗ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಅವರು ಚಿತ್ತಾಪುರ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಯಾಕೆ ನಿರ್ಬಂಧ ಹೇರಲಾಗಿದೆ ಅಂತ ಅಂದರೆ, ಇವರು ಪ್ರಚೋದನಾಕಾರಿ ಭಾಷಣವನ್ನು ಮಾಡ್ತಾರೆ. ಸೊ ಅಲ್ಲಿ ಎಲ್ಲವೂ ಕೂಡ ಶಾಂತ ರೀತಿಯಿಂದ ನಡೆಯುವಂಥ ಸಂದರ್ಭದಲ್ಲಿ ಒಬ್ಬರು ಯಾರಾದರೂ ಪ್ರಚೋದನಾಕಾರಿ ಭಾಷಣವನ್ನು ಮಾಡಿಬಿಟ್ರೆ ಸೊ ಅಲ್ಲಿ ಬೇರೆ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಸೊ ಹಾಗಾಗಿ ಇದೆಲ್ಲ ಬೇಡ ಅನ್ನೋ ನಿಟ್ಟಿನಲ್ಲಿನೇ ಈಗ ಅವರನ್ನು ತಡೆ ಹಿಡಿಯಲಾಗಿದೆ, ಅವರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಸೊ ಈಗ ಎಲ್ಲರ ಚಿತ್ತವೂ ಕೂಡ ಚಿತ್ತಾಪುರದತ್ತ ಇದೆ. ಬಿಕಾಸ್ ಎಷ್ಟು ವಿರೋಧ ಆಯಿತು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿನೇ. ಅದು ಭಾಳ ಪ್ರಮುಖವಾಗಿ RSS ಒಂದು ಕಡೆ ಆದರೆ RSSನ ವಿರೋಧಿಸಿ ನಾವು ಕೂಡ ಅದೇ ದಿನ ಪಥಸಂಚಲನ ಮಾಡ್ತೀವಿ ಅಥವಾ ರ್ಯಾಲಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹಲವು ಸಂಘಟನೆಗಳು ಕೂಡ ಮುಂದೆ ಬಂದಿದ್ವು. ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿನೇ ಶಾಂತಿ ಸಭೆಯನ್ನು ಕೂಡ ನಡೆಸಲಾಯಿತು. ಆದರೆ ತಾಳಮೇಳ ಕೂಡಿ ಬರಲಿಲ್ಲ. ಹಾಗಾಗಿ ಆ ಶಾಂತಿ ಸಭೆ ಸಂಪೂರ್ಣವಾಗಿ ವಿಫಲ ಆಯಿತು. ಒಂದಲ್ಲ 2 ಬಾರಿ ಮಾಡಿದ್ರು, ಅದು ಕೂಡ ಸಾಧ್ಯ ಆಗಲಿಲ್ಲ. ಸೊ ಆ ನಿಟ್ಟಿನಲ್ಲಿ ಕೋರ್ಟ್ ಇವತ್ತಿಗೆ ಡೇಟ್ ಕೊಟ್ಟಿತ್ತು. ಸೊ ಆ ನಿಟ್ಟಿನಲ್ಲಿ ಇವತ್ತು RSS ಪಥಸಂಚಲನ ನಡೆಯುತ್ತೆ. ಈ ಸಂದರ್ಭದಲ್ಲಿ ಹೇಗೆ ನಡೆಯುತ್ತೆ RSS ಪಥಸಂಚಲನ? ಶಾಂತಿಯುತವಾಗಿ ನಡಿಬೇಕು ಅನ್ನೋದು ಎಲ್ಲರ ಆಶಯ. ಶಾಂತಿಯುತವಾಗಿಯೇ ನಡಿಬೇಕು. ಹಾಗಾಗಿನೇ ಪೊಲೀಸ್ ಬಿಗಿ ಭದ್ರತೆ ಭಾಳಷ್ಟು ಕಲ್ಪಿಸಲಾಗಿದೆ. ಬಿಕಾಸ್ ಭಾಳಷ್ಟು ವಿರೋಧ ಇದೆ. ಬೇರೆ ಸಂಘಟನೆಯವರು ಕೂಡ ನಾವು ಇವತ್ತೇ ಪಥಸಂಚಲನ ಮಾಡ್ತೀವಿ ಅಥವಾ ರ್ಯಾಲಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಹಿಂದೆ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀವಿ. ಹಾಗಾಗಿ ಚಿತ್ತಾಪುರದಲ್ಲಿ ಇವತ್ತು ಏನು ಬೇಕಾದರೂ ನಡಿಬಹುದು. ಹಾಗಾಗಿ ಅದ್ಯಾವುದು ಅಹಿತಕರ ಘಟನೆಗಳು ನಡೆಯದಂತೆ, ಗುಂಪು ಗಲಭೆಗಳು ನಡೆಯದಂತೆ, ಘರ್ಷಣೆಗಳು ಆಗದಂತೆ ತಡೆಗಟ್ಟಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ನವರನ್ನು ಹೆಚ್ಚಾಗಿನೇ ಅಲ್ಲಿ ನಿಲ್ಲಿಸಿದ್ದಾರೆ ಬಿಗಿ ಭದ್ರತೆಗೋಸ್ಕರ. ಸೊ ಆ ನಿಟ್ಟಿನಲ್ಲಿ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಚಿತ್ತಾಪುರದಲ್ಲಿ
ಯಾವ ರೀತಿಯಾಗಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ ಅಂತ ಹೇಳಿ. ಆ ಫ್ಲೆಕ್ಸ್ನ ಹಿಂದೆಗಡೆ ನೋಡಿದರೆ ಕೇಸರಿ ಧ್ವಜಗಳು ರಾರಾಜಿಸ್ತಾ ಇದ್ದಾವೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಚಿತ್ತಾಪುರಕ್ಕೆ ಗಣವೇಷಧಾರಿಗಳು ಬರ್ತಾ ಇದ್ದಾರೆ. ಈಗಾಗಲೇ ಒಂದಿಷ್ಟು ಜನ ಬಂದಿದ್ದಾರೆ. ಟೋಟಲ್ ಆಗಿ ಕೋರ್ಟ್ ಪರ್ಮಿಷನ್ ಕೊಟ್ಟಿರೋದು 350 ಜನಕ್ಕೆ. 50 ಜನ ಬ್ಯಾಂಡ್ ಬಾರಿಸಕ್ಕಿದ್ರೆ ಇನ್ನು 300 ಜನ ಗಣವೇಷಧಾರಿಗಳು ಇರ್ತಾರೆ. ಸೊ ಒಟ್ಟಾರೆಯಾಗಿ 350 ಜನ ಬಿಟ್ಟಿದ್ರೆ ಅಲ್ಲಿ ಲಕ್ಷಾಂತರ ಜನ ಗಣವೇಷಧಾರಿಗಳು ಬಂದುಬಿಡೋರು ಇವತ್ತು. ಸೊ ಆ ರೀತಿಯಾಗಿ ಏನಾದರೂ ಆಗಿದ್ರೆ ಮತ್ತೆ ಅವರನ್ನೆಲ್ಲ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ರಿಪೋರ್ಟರ್ ಶ್ರೀಕಾಂತ್. ಚಿತ್ತಾಪುರದಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಅಲ್ಲಿನ ಪರಿಸ್ಥಿತಿ ಬಗ್ಗೆ ವಿವರಿಸ್ತಾ ಹೋಗೋದಾದ್ರೆ, ಅಂದ್ರೆ ಈಗ ಎಷ್ಟು ಜನ ಗಣವೇಷಧಾರಿಗಳು ಬಂದಿದ್ದಾರೆ, ಅಲ್ಲಿನ ಒಂದು ಪರಿಸ್ಥಿತಿ ಯಾವ ರೀತಿ ಆಗಿದೆ, ಪೊಲೀಸ್ನವರನ್ನ ಭದ್ರತೆಗೋಸ್ಕರ ಎಷ್ಟು ಮಂದಿಯನ್ನ ನೇಮಕ ಮಾಡಲಾಗಿದೆ? ರಾಮ್, ಏನಂದ್ರೆ ಬಹುನಿರೀಕ್ಷಿತ ಸಾಕಷ್ಟು ಅಗ್ಗ ಜಗ್ಗಾಟದ ಬಳಿಕ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅಂತಾನೆ ಹೇಳ್ಬೋದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ RSS ಪಥಸಂಚಲನ ಇನ್ನೇನು ಇಲ್ಲಿಂದ ಆರಂಭವಾಗುತ್ತೆ. ಇನ್ನು ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಈಗಾಗಲೇ ಗಣವೇಷಧಾರಿಗಳು ಆಗಮಿಸಿ ತಮ್ಮ ಎಂಟ್ರಿಯನ್ನ ಮಾಡುತ್ತಿರುವಂತದ್ದು. ಪೊಲೀಸರು ಕೂಡ ಈಗಾಗಲೇ ನೀಡಿದಂತ ಲಿಸ್ಟ್ ನಲ್ಲಿ ಯಾರೆಲ್ಲ ಹೆಸರಿದೆ ಅವರನ್ನ ಪರಿಶೀಲನೆ ಮಾಡಿ ಒಳಗಡೆ ಬಿಡುತ್ತಿರುವಂತದ್ದು. ಗಣವೇಷಧಾರಿಗಳು ಲಾಠಿಯೊಂದಿಗೆ ಈಗಾಗಲೇ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಆಗಮಿಸುತ್ತಿರುವಂತದ್ದು. ಬಜಾಜ್ ಕಲ್ಯಾಣ ಮಂಟಪದಿಂದ ಆರಂಭವಾಗುವಂತ ಪಥಸಂಚಲನ ಬಸ್ ನಿಲ್ದಾಣ, ಅಂಬೇಡ್ಕರ್ ಸರ್ಕಲ್, ಬಸವ ಆಸ್ಪತ್ರೆ ಮಾರ್ಗವಾಗಿ ಮತ್ತೆ ಮರಳಿ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಆಗಮಿಸಲಿದೆ. ಆ ನಂತರ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಭೌತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿದ್ದು, ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಭದ್ರತೆಯನ್ನ ಈಗಾಗಲೇ ಕೈಗೊಂಡಿರುವಂತದ್ದು. ಪಥಸಂಚಲನಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸಿಸಿ ಕ್ಯಾಮೆರಾ ಕಣ್ಗಾವಲನ್ನು ಕೂಡ ಜಿಲ್ಲಾ ಪೊಲೀಸ್ ಇಲಾಖೆ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿರುವಂತದ್ದು. ಇನ್ನು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ RSS ಪಥಸಂಚಲನ ಕೂಡ ಈಗೇನು ಆರಂಭವಾಗಬೇಕು. ಇದರ ಮಧ್ಯೆ ಈಗ ಬಿಜೆಪಿ ಯಾಕಂದ್ರೆ ಚಿತ್ತಾಪುರ ಮತಕ್ಷೇತ್ರ ಬಿಜೆಪಿ ಪರಾಜಿತ ಅಭ್ಯರ್ಥಿ ಅಂದ್ರೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸ್ಪರ್ಧಿಸಿ ಪರಾಭವಗೊಂಡಂತಹ ಮಣಿಕಂಠ ರಾಠೋಡ್ ಅವರನ್ನ ತಾಲೂಕಾ ತಹಸೀಲ್ದಾರ್ ಎಂಟ್ರಿಯನ್ನ ನಿರ್ಬಂಧಿಸಿ ಆದೇಶವನ್ನು ಹೊರಡಿಸಿರುವುದು. ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಎಂಬ ಕಾರಣದಿಂದಾಗಿ ಅವರನ್ನ ಚಿತ್ತಾಪುರಕ್ಕೆ ಆಗಮಿಸದಂತೆ ತಡೆಯುವ ಕೆಲಸವನ್ನ ತಾಲೂಕಾ ಆಡಳಿತ ಮಾಡಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಈಗಾಗಲೇ ಬಹುನಿರೀಕ್ಷಿತ ಪಥಸಂಚಲನ ಈಗೇನು RSS ಪಥಸಂಚಲನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂದ್ರೆ 3:30ಕ್ಕೆ ಆರಂಭವಾಗಿ 5:30ಕ್ಕೆ ಮುಕ್ತಾಯಗೊಳ್ಳಲಿದ್ದು ಎಲ್ಲಾ ರೀತಿಯ ಸಿದ್ಧತೆಗಳು RSS ಮುಖಂಡರು ಹಾಗೂ ಕಾರ್ಯಕರ್ತರು ಮಾಡಿಕೊಂಡಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಕಾಂತ್.